Hello students, in this session we are going to learn supremum and infimum of the function and one important theorem on this. Let us see the definition of supremum. A real number m is said to be the least upper bound or supremum of the function f of x, defined over the closed interval ab if capital M is the upper bound of f of x in closed interval a comma b. Second condition is, for all epsilon greater than 0 there exists at least one point x1 in the interval a comma b such that f of x1 is greater than m minus epsilon. A real number capital M is said to be least upper bound, LUB, we can short form LUB, or supremum, we call it as supremum or least upper bound of the function f of x if these two conditions are satisfied. First one is, it should be upper bound of f of x. It is least upper bound means first of all it satisfies the condition that it is a upper bound of f of x. In next condition we have said that if some epsilon is taken out from m, then it has become lesser than all the values of f of x. F of x1 is greater than m minus epsilon. That means, let us see an example here, you will understand easily. In example, f of x is equal to 1 over x. ನಾವಿಲ್ಲಿ ಒಂದು ಫಂಕ್ಷನ್ ತಗೊಂಡಿದ್ದೀವಿ f of x is equal to 1 by x ಅಂತ. ನಾವು ಬೌಂಡೆಡ್ ಫಂಕ್ಷನ್ ನೋಡಿದೀವಲ್ವಾ, ಬೌಂಡೆಡ್ ಇಟ್ ಈಸ್ ಬೌಂಡೆಡ್ ಅಂತ ಹೇಳಬೇಕು ಅಂತಂದರೆ ಇಟ್ ಈಸ್ ಬೋತ್ ಬೌಂಡೆಡ್ ಎಬೋ ಆ್ಯಂಡ್ ಬೌಂಡೆಡ್ ಬಿಲೋ. ಬೌಂಡೆಡ್ ಎಬೋ ಅಂತಂದ್ರೆ ಏನು, ಈಗ ಯಾವುದೋ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ದು ಎಲ್ಲ ವ್ಯಾಲ್ಯೂಸು ಯಾವುದೋ ಒಂದು ಗ್ರೇಟರ್ ನಂಬರ್ಗಿಂತ ಕಡಿಮೆ ಇರಬೇಕು, ಮತ್ತು ಯಾವುದೋ ಒಂದು ಸ್ಮಾಲರ್ ನಂಬರ್ಗಿಂತ ಎಲ್ಲ ಫಂಕ್ಷನಲ್ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್ ಗ್ರೇಟರ್ ಆಗಿದ್ದರೆ ಇಟ್ ಈಸ್ ಬೌಂಡೆಡ್. ದಟ್ ಮೀನ್ಸ್ ಬೌಂಡೆಡ್ ಎಬೋ ಅಂತಂದರೆ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಅಂತ ಹೇಳ್ತೀವಿ. ಬೌಂಡೆಡ್ ಬಿಲೋ ಅಂತ ಹೇಳಬೇಕು ಅಂತಂದರೆ ಎಫ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸ್ಮಾಲ್ ಎಮ್ ಅಂತ ಹೇಳ್ತೀವಿ. ಅಂದರೆ ಲೆಫ್ಟ್ ಸೈಡ್ ಬರೋ ಅಂಥದ್ದನ್ನ ಸ್ಮಾಲ್ ಎಮ್ ಅಂತ ತಗೋತೀವಿ, ರೈಟ್ ಸೈಡ್ ಇಲ್ಲಿ ತಗೊಳ್ಳೋ ಅಂಥದ್ದನ್ನ ಕ್ಯಾಪಿಟಲ್ ಎಮ್ ಅಂತ ಹೇಳ್ತೀವಿ. ಇಲ್ಲಿ 1/x ಅನ್ನೋದ್ರದ್ದು ವ್ಯಾಲ್ಯೂಸ್ ನಿಮಗೆ 1/x ಅನ್ನೋದ್ರದ್ದು ವ್ಯಾಲ್ಯೂಸು ಆಲ್ವೇಸ್ ಲೆಸ್ ದೆನ್ ಈಕ್ವಲ್ ಟು 1 ಬಿಕಾಸ್ 1 ಈಸ್ ಡಿವೈಡಿಂಗ್ ಬೈ ಸಮ್ ಅದರ್ ನಂಬರ್ಸ್ ಅಲ್ವಾ, ಸೊ ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ ಈಕ್ವಲ್ ಟು 1 ಆಗುತ್ತೆ. So that we can find the number 1 which is greater than all the values of 1/x. So it is bounded above. That means 1 is the upper bound. 1 is the upper bound. ಅದೇ ಥರ ಇಲ್ಲಿ ವ್ಯಾಲ್ಯೂಸು 1/x ಎಲ್ಲ ವ್ಯಾಲ್ಯೂಸ್ ಏನಾಗುತ್ತೆ 0.00 ಸಮಥಿಂಗಿಂದ ಸ್ಟಾರ್ಟ್ ಆಗುತ್ತೆ. ಸೊ 0ಗಿಂತ ಜಾಸ್ತಿ ಇದೆ ಅಂತ. ಸೊ 0 ಲೆಸ್ ದೆನ್ 1/x ಅಂತ ಹೇಳ್ಬೋದು, ಅಥವಾ 1/x ಇಸ್ ಗ್ರೇಟರ್ ದೆನ್ 0 ಅಂತ ಹೇಳ್ಬೋದು ಅಲ್ವಾ. ಸೊ ಇವಾಗ ಏನಾಗುತ್ತೆ ಅಂದರೆ ಈ ಫಂಕ್ಷನ್ಗೆ ಬೌಂಡೆಡ್ ಎಬೋ ಬೌಂಡೆಡ್ ಬಿಲೋ ಕಂಡೀಷನ್ಸ್ ಎರಡೂ ಇದೆ. ಇಟ್ ಈಸ್ ಬೌಂಡೆಡ್ ಎಬೋ ಬೈ 1, ಬೌಂಡೆಡ್ ಬಿಲೋ ಬೈ 0. ಅಮಾಂಗ್ ಆಲ್ ಅಪ್ಪರ್ ಬೌಂಡ್ಸ್ 1 ಇಸ್ ದ ಲೀಸ್ಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ದಿಸ್ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಆಸ್ 1/x ಇಸ್ ಲೆಸ್ ದೆನ್ ಈಕ್ವಲ್ ಟು 1 ಇದೆ. ಸೊ 1 ಈಸ್ ಲೆಸ್ ದೆನ್ 2, 2 ಈಸ್ ಲೆಸ್ ದೆನ್ 3. ಸೊ 1/x ಅನ್ನೋದು ಲೆಸ್ ದೆನ್ ಈಕ್ವಲ್ ಟು 1 ಆಗುತ್ತೆ, ಲೆಸ್ ದೆನ್ 2 ಆಗುತ್ತೆ, ಲೆಸ್ ದೆನ್ 3 ಆಗುತ್ತೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಅಪ್ಪರ್ ಬೌಂಡ್ಸ್. 1, 2, 3 ಇದರಿಂದ ಮುಂದಕ್ಕೆ ಏನಿದೆ ಅದೆಲ್ಲ ಅಪ್ಪರ್ ಬೌಂಡ್ಸ್ ಏನೆ. ಅಮಾಂಗ್ ಆಲ್ ಅಪ್ಪರ್ ಬೌಂಡ್ಸ್ ವಿಚ್ ಈಸ್ ದ ಲೀಸ್ಟ್ ಒನ್, ದಟ್ ಈಸ್ 1. ಸೊ 1 ಈಸ್ ದ ಲೀಸ್ಟ್ ಅಪ್ಪರ್ ಬೌಂಡ್ ವಿಚ್ ಈಸ್ ಕಾಲ್ಡ್ ಸುಪ್ರೀಮಮ್. ಈ 1ಇಂದ ನಾವು ಇನ್ನೇನಾದರೂ ಸ್ವಲ್ಪ ಅಮೌಂಟ್ ಇನ್ ದ ಸೆನ್ಸ್ ಸ್ವಲ್ಪ ರಿಯಲ್ ನಂಬರ್ ಎಪ್ಸಿಲಾನ್ ನೋಡಿ, ಇಲ್ಲಿ ಸೆಕೆಂಡ್ ಕಂಡೀಷನಲ್ಲಿ ಏನು ಹೇಳಿದ್ದೀವಿ, ಫಾರ್ ಆಲ್ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 1 ಪಾಯಿಂಟ್ belongs to the closed interval AB such that f of x1 is greater than m minus epsilon. ಇದರ ಅರ್ಥ ಏನು ಅಂದರೆ, ಈ 1ಇಂದ ನಾವೇನಾದರೂ ಸ್ವಲ್ಪ ನಂಬರ್ನ 0.001 ಅಂದರೆ ಎಪ್ಸಿಲಾನ್ ಇಸ್ ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಅಲ್ವಾ, ಲೀಸ್ಟ್ ಪಾಸಿಟಿವ್ ನಂಬರ್ ವಿಚ್ ಇಸ್ ಪಾಸಿಟಿವ್ ನಂಬರ್ ಅಲ್ವಾ. ಸೊ 0.001 ಅಷ್ಟು ನೀವು 1ಇಂದ ತೆಗೆಯೋದಾದರೆ ಆ ವ್ಯಾಲ್ಯೂ ಇನ್ಕ್ಲೂಡಿಂಗ್ 1/x ಇಟ್ ಸೆಲ್ಫ್. ಅರ್ಥ ಆಯ್ತಾ? ಸೊ ಇದೇ ಲೀಸ್ಟ್ ಆಗಿರಬೇಕು, 1 ಅನ್ನೋದೇ ಲೀಸ್ಟ್ ಆಗಿರಬೇಕು. ಅದರಿಂದ ಸ್ವಲ್ಪ ಅಮೌಂಟ್ ತೆಗೆದ್ರೂ ಕೂಡ ಅದು 1/x ವ್ಯಾಲ್ಯೂಸಲ್ಲಿ ಸೇರ್ಕೊಬಿಡುತ್ತೆ. ಅದಕ್ಕೋಸ್ಕರ ಇದೇ ಲೀಸ್ಟ್ ಆಗಿದ್ರೆ ಮಾತ್ರ ಯಾವುದು ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೋ ಅದನ್ನು ನಾವು ಸುಪ್ರೀಮಮ್ ಅಂತ ಹೇಳಬೇಕು. ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ಕಂಡೀಷನಲ್ಲಿ ಹೇಳಿದ್ದೀವಿ. ಎಮ್ಮಿಂದ ಎಪ್ಸಿಲಾನ್ ಅಷ್ಟು ವ್ಯಾಲ್ಯೂನ ತೆಗೆದ್ರೂ ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದು ಲೆಸ್ ದೆನ್ ಈಕ್ವಲ್ ಟು ಅನ್ನೋ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲ್ಲ, ಗ್ರೇಟರ್ ಆಗಿಬಿಡುತ್ತೆ.
ಸೊ ಬೌಂಡೆಡ್ ಎಬೋ ಕಂಡೀಷನಲ್ಲಿ ಏನು ಹೇಳ್ತೀವಿ, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಆಗಬೇಕು. ಆವಾಗ ಮಾತ್ರ ಎಮ್ ಅನ್ನೋದನ್ನು ನಾವು ಬೌಂಡೆಡ್ ಎಬೋ ಅಂತ ಹೇಳಿ ಬೌಂಡೆಡ್ ಎಬೋ ಬೈ ದಿಸ್ ನಂಬರ್ ಅಂತ ಹೇಳ್ತೀವಿ. ಮತ್ತು ಇದನ್ನು ನಾವು ಸುಪ್ರೀಮಮ್ ಅಂತನೋ ಲೀಸ್ಟ್ ಅಪ್ಪರ್ ಬೌಂಡ್ ಅಂತನೋ ಕರಿತೀವಿ. ಸೊ ಅದಕ್ಕೆ ಎಮ್ ಮೈನಸ್ ಎಪ್ಸಿಲಾನ್ ಅಷ್ಟು ತೆಗೆದ್ರೂ ಎಮ್ ಮೈನಸ್ ಎಪ್ಸಿಲಾನ್ ಅಷ್ಟು ಎಮ್ಮಿಂದ ತೆಗೆದ್ರೂ ಏನಾಗ್ಬಿಡುತ್ತೆ, ಎಫ್ ಆಫ್ ಎಕ್ಸೇ ಗ್ರೇಟರ್ ಆಗಿಬಿಡುತ್ತೆ. ಬಟ್ ಅದು ಕಂಡೀಷನ್ ಹೋಲ್ಡ್ಸ್ ಗುಡ್ ಆಗಲ್ಲ ಅಪ್ಪರ್ ಬೌಂಡ್ಗೆ, ಬೌಂಡೆಡ್ ಎಬೋ ಕಂಡೀಷನ್ಗೆ. ಸೊ ದಟ್ ಅಲ್ಲಿ 2 ಕಂಡೀಷನ್ಸ್ ಏನು ಸ್ಯಾಟಿಸ್ಫೈ ಆಗಬೇಕು. ಫಸ್ಟ್ ಅದು ಕ್ಯಾಪಿಟಲ್ ಎಮ್ ಅನ್ನೋದು ಅಪ್ಪರ್ ಬೌಂಡ್ ಆಗಿರಬೇಕು. ಯಾಕಂದರೆ ಅಮಾಂಗ್ ಆಲ್ ಅಪ್ಪರ್ ಬೌಂಡ್ಸ್ ಇಟ್ ಈಸ್ ದ ಲೀಸ್ಟ್ ಅಂತ ಚೂಸ್ ಮಾಡುವಾಗ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಅಪ್ಪರ್ ಬೌಂಡ್. ಸೊ ಎಮ್ ಇಸ್ ದ ಅಪ್ಪರ್ ಬೌಂಡ್. In the second condition, we have said that if some amount of epsilon is taken out from m, it becomes the inequality changes like that. In the same way, 0 less than 1 by x ಇದೆ. ಇಲ್ಲಿ ನಾವು 0 less than 1 by x ಅನ್ನು ನಾವು ಈ ರೀತಿನೂ ಬರಿಬೋದು. -2 less than -1, -1 less than 0, 0 less than 1 by x ಅಂತ. ಸೊ ಇವಾಗ ನಿಮಗೆ 0 ಅನ್ನೋದು ನಮಗೆ ಲೋವರ್ ಬೌಂಡ್ ಆಫ್ 1 by x ಅಂತ ಹೇಳೋದಾದರೆ, -1 is also lower bound, -2 is also lower bound, and so many are lower bounds. Among all lower bounds, 0 is the greatest because -2 is less than -1 means -1 is greater than -2 alva. So 0 is greater than -1 also. So 0 is the greatest among all lower bounds. 0 is the greatest among all lower bounds. So it is greatest lower bound, or it is called infimum. Greatest lower bound, it is also called infimum, is 0. Hope you understood this example. So in the same way we have see the definition of greatest lower bound, or it is called infimum of the function f of x. The real number small m is said to be greatest lower bound or infimum of the function f of x defined over the closed interval a b. First condition is m should be the lower bound of f of x in closed interval a b. For all epsilon greater than 0, there exists at least one point x1 belongs to the closed interval a comma b such that f of x1 is less than m plus epsilon. ಅಂದರೆ ಇದು m ಸ್ಮಾಲ್ m ಅನ್ನೋದೇ ಲೋವರ್ ಬೌಂಡ್ ಆಗಿದೆ ಅಂತಂದಮೇಲೆ ಅದಕ್ಕೆ ಸ್ವಲ್ಪ ಎಪ್ಸಿಲಾನ್ ಅಷ್ಟು ಆ್ಯಡ್ ಮಾಡಿದರೂ ಕೂಡ ಅದು ಕಂಡೀಷನ್ ಚೇಂಜ್ ಆಗಿಬಿಡುತ್ತೆ, ಇಟ್ಸ್ ನಾಟ್ ದಿ ಲೋವರ್ ಅಂತ. ಸೊ ಅಲ್ಲಿ ಎಫ್ ಆಫ್ x1 is less than m plus epsilon ಆಗಿಬಿಡುತ್ತೆ. Theorem is like this: a function which is continuous in a closed interval attains its bounds. Function which is continuous in a closed interval attains its bounds. ಅಂದರೆ ಒಂದು ಫಂಕ್ಷನ್ ಕ್ಲೋಸ್ಡ್ ಇಂಟರ್ವಲಲ್ಲಿ ಕಂಟಿನ್ಯೂಸ್ ಆಗಿದೆ ಅಂತಂದರೆ ಅದರ ಬೌಂಡ್ಸನ್ನು ತಗೊಳುತ್ತೆ. ಅಂದರೆ ಲೋವರ್ ಬೌಂಡ್ ಮತ್ತು ಅಪ್ಪರ್ ಬೌಂಡ್ ಅನ್ನೋದು ಇರುತ್ತೆ. ಕಂಟಿನ್ಯೂಸ್ ಆಗಿದೆ ಅಂತಂದಮೇಲೆ ಕ್ಲೋಸ್ಡ್ ಇಂಟರ್ವಲಲ್ಲಿ ಇಟ್ ಅಟೈನ್ಸ್ ಬೌಂಡ್ಸ್ ಮೀನ್ಸ್ ಇಟ್ ಟೇಕ್ಸ್ ದಿ ಅಪ್ಪರ್ ಬೌಂಡ್ ಆ್ಯಂಡ್ ಲೋವರ್ ಬೌಂಡ್. ದಟ್ ಮೀನ್ಸ್ infimum or supremum. Let f of x be a function which is continuous on closed interval a b. ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ on closed interval a comma b, and we know that every continuous function is bounded in closed interval, so that f of x, given f of x is bounded in closed interval a comma b. We know that every continuous function is bounded in closed interval, so that f of x is also bounded. We have taken continuous function in closed interval a comma b, so it is bounded in closed interval a comma b. Let capital N and small m be its supremum and infimum of f of x respectively. Capital M and small m are the supremum and infimum of f of x respectively. We have to show that there are points x1 and x2 belongs to closed interval a comma b such that f of x1 is equal to m and f of x2 is equal to m small m. That means what? We are going to show that there exist the function attains its bounds means it is ಅಂದರೆ ಆ ಫಂಕ್ಷನ್ ವ್ಯಾಲ್ಯೂಸ್ ಏನಿದೆ ಎಫ್ ಆಫ್ x1 ಆಗಿರ್ಬೋದು ಎಫ್ ಆಫ್ x2 ಆಗಿರ್ಬೋದು, ಅದರಲ್ಲಿ ಯಾವುದೋ ಎಷ್ಟೊಂದು ವ್ಯಾಲ್ಯೂಸ್ ಇರುತ್ತಲ್ಲ ಎಫ್ ಆಫ್ x1 ಎಫ್ ಆಫ್ x2 ಎಫ್ ಆಫ್ x3, ಅಷ್ಟರಲ್ಲಿ ಯಾವುದೋ ಒಂದು ಸುಪ್ರೀಮಮ್ ಆಗಿದೆ, ಇನ್ಯಾವುದೋ ಒಂದು ಇನ್ಫಿಮಮ್ ಆಗಿದೆ ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಸಿನ್ಸ್ ಎಮ್ ಇಸ್ ದ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ಎಫ್ ಆಫ್ ಎಕ್ಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ, ಎಮ್ ಅನ್ನೋದನ್ನ ನಾವು ಸುಪ್ರೀಮಮ್ ಅಥವಾ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ಎಫ್ ಆಫ್ ಎಕ್ಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಅದು ಅದ್ರ ಕಂಡೀಷನ್ ಏನಾಗಿದೆ, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಅಂತ ತಗೋಬೇಕು. ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು
m for all x belongs to a comma b. m is the supremum ಅಲ್ವಾ. ಸೊ ಸುಪ್ರೀಮಮ್ ಕಂಡೀಷನ್ ಏನಾಗಿದೆ, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಆಗಬೇಕು. ಸೊ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಸುಪ್ರೀಮಮ್ ಅಥವಾ ಅದೇನ ಲೀಸ್ಟ್ ಅಪ್ಪರ್ ಬೌಂಡ್ ಅಂತೀವಲ್ವಾ. ಸೊ ಅಪ್ಪರ್ ಬೌಂಡ್ ಆಗಿದೆ ಅಂತಂದ್ರೆ ಅದೇ ಗ್ರೇಟರ್ ಆಗಿರುತ್ತೆ ಫಾರ್ ಆಲ್ ದಿ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್. ಸೊ ಸಿನ್ಸ್ ಎಮ್ ಇಸ್ ದ ಸುಪ್ರೀಮಮ್, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ for all x belongs to a comma b. Now if it is possible, let f of x is not equal to capital M. ಇದನ್ನ ನಾಟ್ ಈಕ್ವಲ್ ಟು ಎಮ್ ಅಂತ ತಗೊಳ್ಳೋದಾದ್ರೆ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ ಕಾಮ ಬಿ, ದೆನ್ ಎಮ್ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ನಾನ್ ಝೀರೋ. ಎಫ್ ಆಫ್ ಎಕ್ಸ್ನ ನಾವು ನಾಟ್ ಈಕ್ವಲ್ ಟು ಎಮ್ ಅಂತ ತಗೊಳ್ಳೋದಾದ್ರೆ ಅಲ್ಲಿ ಇದ್ರ ಡಿಫ್ರೆನ್ಸ್ ಏನಾಗುತ್ತೆ, ನಾನ್ ಝೀರೋ ಆಗಿರಬೇಕು. ಎಮ್ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ನಾನ್ ಝೀರೋ ಇನ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ. As f of x is continuous in closed interval a comma b, f of x ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ ಕ್ಲೋಸ್ಡ್ ಇಂಟರ್ವಲ್ a comma b ನಲ್ಲಿ ಅಂದ್ರೆ m ಮೈನಸ್ ಎಫ್ ಆಫ್ ಎಕ್ಸ್ ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ ಇನ್ ಕ್ಲೋಸ್ಡ್ ಇಂಟರ್ವಲ್ a comma b ಅಂತ ತಗೊಂಡಿದೀವಿ. ಅಂಡ್ ಹೆನ್ಸ್ 1 ಓವರ್ ದಟ್ ಅಂದ್ರೆ ರೆಸಿಪ್ರೋಕಲ್ ಫಂಕ್ಷನ್ ಆಫ್ m ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಆಲ್ಸೋ ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ a comma b. Once it is continuous in closed interval a comma b, we know that every continuous function is bounded in closed interval a comma b, so it is 1 divided by m minus f of x is bounded in closed interval a comma b. So once it is bounded means it has lower bound and upper bound, no? So we have taken, let capital L be the upper bound in closed interval a comma b. Capital L ಅನ್ನೋದನ್ನ ನಾವು ಅಪ್ಪರ್ ಬೌಂಡ್ b ಅಂತ ತಗೊಂಡಿದೀವಿ. ಸೊ ಅಪ್ಪರ್ ಬೌಂಡ್ ಅಂತ ತಗೊಂಡಿರೋದ್ರಿಂದ ದಿಸ್ ಫಂಕ್ಷನ್ 1 divided by m minus f of x ಅನ್ನೋದನ್ನ ಲೆಸ್ ದೆನ್ ಈಕ್ವಲ್ ಟು ಕ್ಯಾಪಿಟಲ್ L ಅಂತ ಬರೆಯೋಣ. So if you take the reciprocal of this m minus f of x, it becomes, then L becomes 1 by L, the inequality changes to greater than or equal to. By taking reciprocal, inequality changes for the same x belongs to the closed interval a comma b. So minus f of x is greater than or equal to 1 by L minus m. That means minus m na both sides ತಗೊಂಡಿದೀವಿ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೈನಸ್ ಎಮ್ ಪ್ಲಸ್ ಎಮ್ ಅನ್ನೋದು ಮೈನಸ್ ಎಮ್ ಜೊತೆ ಕ್ಯಾನ್ಸಲ್ ಆಗುತ್ತೆ, 1 by L ಅನ್ನೋದು ಮೈನಸ್ ಎಮ್ ತಗೊಳುತ್ತೆ. ಸೊ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂದಿದೆ ಇಲ್ಲಿ. ಸೊ ನಾವು ಇದನ್ನ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಮಾಡ್ಕೋತೀವಿ ಅಂದ್ರೆ ನೆಗೆಟಿವ್ ಸೈನ್ನ ಬೋತ್ ಸೈಡ್ಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎಗೇನ್ ಇನ್ಇಕ್ವಾಲಿಟಿ ಗ್ರೇಟರ್ ದನ್ ಈಕ್ವಲ್ ಟು ಇದ್ದಿದ್ದು ಲೆಸ್ ದನ್ ಈಕ್ವಲ್ ಟುಗೆ ಚೇಂಜ್ ಆಗಬೇಕು. ಎಫ್ ಆಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು ಎಮ್ ಮೈನಸ್ 1 by L ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ. ದಟ್ ಮೀನ್ಸ್ ಇಲ್ಲಿ ಕಂಡೀಷನ್ ಏನಕ್ಕೆ ಇದು ಚೇಂಜ್ ಆಯಿತು ಅಂತ ನಾವು ಬ್ರಾಕೆಟಲ್ಲಿ ಬರ್ತೀನಿ. ಸೈನ್ ಚೇಂಜಸ್ ದ ಇನ್ಇಕ್ವಾಲಿಟಿ, ಮೈನಸ್ ಸೈನ್ ಇದ್ದು ಪಾಸಿಟಿವ್ ಆಯ್ತಲ್ಲ, ಸೊ ಇನ್ಇಕ್ವಾಲಿಟಿ ಚೇಂಜ್ ಆಗಬೇಕು. ಸೊ ದಿಸ್ ಮೀನ್ಸ್ ವಾಟ್, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು ಎಮ್ ಮೈನಸ್ 1 by L ಮೀನ್ಸ್ ವಾಟ್, ಎಮ್ ಮೈನಸ್ 1 by L ಈಸ್ ಆನ್ ಅಪ್ಪರ್ ಬೌಂಡ್ ಆಫ್ ಎಫ್ ಆಫ್ ಎಕ್ಸ್, ಈಸ್ ಆನ್ ಅಪ್ಪರ್ ಬೌಂಡ್ ಆಫ್ ಎಫ್ ಆಫ್ ಎಕ್ಸ್. ಇಟ್ ಇಸ್ ದ ಕಂಡೀಷನ್ ಫಾರ್ ಬೌಂಡೆಡ್ ಅಬೋವ್ ಕಂಡೀಷನ್. So this contracts the fact that m is the least upper bound of f of x in closed interval a comma b. ನಾವು ಆಲ್ರೆಡಿ ಟೇಕನ್ ನಾವು ಮುಂಚೆ ಏನು ತಗೊಂಡಿದ್ದೀವಿ, ಕ್ಯಾಪಿಟಲ್ ಎಮ್ ಅನ್ನೋದನ್ನ ಸುಪ್ರೀಮಮ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ತಗೊಂಡಿದ್ದೀವಿ. ಸುಪ್ರೀಮಮ್ ಆಫ್ ದಿ ಎಫ್ ಆಫ್ ಎಕ್ಸ್ ಅಂದ್ರೇನು, ಇಟ್ ಈಸ್ ದಿ ಲೀಸ್ಟ್ ಅಪ್ಪರ್ ಬೌಂಡ್, ದಟ್ ವಿಲ್ ಬಿ ದ ಲೀಸ್ಟ್. ವಿ ಕೆನಾಟ್ ಕನ್ಸಿಡರ್ ಇಟ್ ಆಸ್ ಅದರ್ ದೆನ್ ಅಪ್ಪರ್ ಬೌಂಡ್, ಇಟ್ ಈಸ್ ದ ಲೀಸ್ಟ್, ಇಟ್ ಈಸ್ ನಾಟ್ ದ ಲೀಸ್ಟ್ ಅಂತ. ಎಮ್ ಅನ್ನೋದೇ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ತಗೊಂಡಿರೋದ್ರಿಂದ ಎಮ್ ಇಂದ ನಾವು 1 by L ಅಷ್ಟು ತೆಗೆದಿದ್ದೀವಿ ಅಂತಂದ್ರೆ ಅಲ್ಲಿ ಇನ್ಇಕ್ವಾಲಿಟಿ ಚೇಂಜ್ ಆಗ್ಬಿಡ್ಬೇಕು. ಎಫ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಎಮ್ ಮೈನಸ್ 1 by L ಆಗಬೇಕು. ಅಬ್ಸರ್ವ್ ದಿ ಡೆಫಿನೇಷನ್ ಆಫ್ ಸುಪ್ರೀಮಮ್ ಆಫ್ ದಿ ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಅಲ್ಲಿ ಏನು ಹೇಳಿದೀವಿ, ಎಮ್ ಅನ್ನೋದನ್ನ ನಾವು ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಹೇಳಬೇಕು ಅಂತಂದ್ರೆ ಅದು ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಈಕ್ವಲ್ ಟು ಎಮ್ ಆಗಿದ್ರೆ ಅದರಿಂದ 1 by ಎಪ್ಸಿಲಾನ್ ಅಷ್ಟು ತೆಗೆದ್ರೆ ಅಥವಾ ಮೈನಸ್ ಎಪ್ಸಿಲಾನ್ ಅಷ್ಟು ತೆಗೆದ್ರೆ ಏನಾಗಬೇಕು, ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಎಮ್ ಮೈನಸ್ ಎಪ್ಸಿಲಾನ್ ಆಗಿಬಿಡುತ್ತೆ ಅಂತ. ಸೊ ಇಲ್ಲಿ ಲೆಸ್ ದೆನ್ ಈಕ್ವಲ್ ಟುನೂ ಇದೆ, ಎಮ್ ಇಂದನೂ 1 by L ಅಷ್ಟು ತೆಗೆದಿದ್ದೀವಿ, ಇದೇ ಕಂಡೀಷನ್ ಹೋಲ್ಡ್ ಆಗ್ತಿದೆ ಅಂದರೆ ಇಟ್ಸ್ ನಾಟ್ ವ್ಯಾಲಿಡ್. ಇಟ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್. ಬಟ್ ಎಮ್ ಎ ಲೀಸ್ಟ್ ಆಗಿದೆ, ಎಮ್ ಇಂದ 1 by L ಅಷ್ಟು ತೆಗೆದ ಮೇಲೆ ಇದು ಲೀಸ್ಟ್ ಆಗೋಕ್ಕಾಗೋದಿಲ್ಲ. ಎಮ್ ಎ ಲೀಸ್ಟ್ ಆಗಿದೆ, ಎಮ್ ಇಂದ ನಾವು 1 by L ಅಷ್ಟು ತೆಗೆದ್ರೂ ಆಮೇಲೂ ಅದು ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಎಮ್ ಇಂದ 1 by L ಅಷ್ಟು ತೆಗೆದ್ರೂ ಅಪ್ಪರ್ ಬೌಂಡ್ ಆಗಕ್ಕೆ ಸಾಧ್ಯ ಇಲ್ಲ. ಅದು ಫಂಕ್ಷನಲ್ ವ್ಯಾಲ್ಯೂ ಜೊತೆ ಸೇರ್ಕೊಂಡ್ಬಿಡುತ್ತೆ. 1 by L ಅಷ್ಟು ಎಮ್ ಇಂದ ತೆಗೆದ್ರೆ ಫಂಕ್ಷನಲ್ ವ್ಯಾಲ್ಯೂ ಜೊತೆ ಸೇರ್ಕೊಂಡ್ಬಿಡುತ್ತೆ. ಇಟ್ ಕೆನಾಟ್ ಬಿ ದ ಲೀಸ್ಟ್ ಅಪ್ಪರ್ ಬೌಂಡ್. ಸೊ ಅವರ್ ಅಸಂಪ್ಷನ್ ಇದು ಈ ಕಂಡೀಷನ್ ಬಂದಿದ್ದು ನಮ್ಗೆ ಯಾವಾಗ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎಮ್ ಅಂತ ತಗೊಂಡಾಗ, ಎಫ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎಮ್ ಅಂತ ತಗೊಂಡಾಗ ಅದ್ರ ಡಿಫ್ರೆನ್ಸ್ನ ಲೆಸ್ ದೆನ್ 0 ಅಂತ ತಗೊಂಡ್ವಿ, 1 divided by ಅಂತ ತಗೊಂಡ್ವಿ. ಈ ಥರ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಯಿತು.
ಸೊ ನಾವಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ದೇನು ಎಫ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎಮ್ ಅಂತ, ದಟ್ ಈಸ್ ರಾಂಗ್. ಸೊ there exists at least one point x1 belongs to a comma b such that f of x1 is equal to m. ಅಂದರೆ ನಾವು ಎಫ್ ಆಫ್ ಎಕ್ಸ್ನ ನಾಟ್ ಈಕ್ವಲ್ ಟು ಎಮ್ ಅಂತ ತೊಗೊಂಡ್ಬಿಟ್ಟಿದ್ವಿ. ಇಲ್ಲ, ಅದಾಗೋದಿಲ್ಲ. ಅದಾದರೆ ನಮಗೆ ಇಲ್ಲಿ ಕಾಂಟ್ರರಿ ಟು ಲೀಸ್ಟ್ ಅಪ್ಪರ್ ಬೌಂಡ್ ಸಿಗುತ್ತೆ. ಈ ಥರ ಬೇರೆ ಕಂಡೀಷನ್ ಬಂದ್ಬಿಡುತ್ತೆ. ಎಮ್ ಇಸ್ ದ ಲೀಸ್ಟ್ ಅಪ್ಪರ್ ಬೌಂಡ್ ಇದೆ, ಬಟ್ ನಮಗೆ ಇದು ಒಂದು ಅಪ್ಪರ್ ಬೌಂಡ್ ಅಂತ ಸಿಕ್ಬಿಡ್ತು. ಸೊ ಅದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಎಫ್ ಆಫ್ ಎಕ್ಸು ಈಕ್ವಲ್ ಟು ಎಮ್ ಆಗುತ್ತೆ ಅಂತ ತಗೊಂಡ್ರೆ, ಎಫ್ ಆಫ್ ಎಕ್ಸಲ್ಲಿ ಯಾವುದೋ ಒಂದು ಎಕ್ಸ್ಗೆ ಅಂದರೆ x1 ಆಗುತ್ತೆ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ ಇದೆಯಲ್ಲ, ಸೊ ಫಾರ್ ಸಮ್ x1 ಎಫ್ ಆಫ್ x1 ಈಸ್ ದ ಸುಪ್ರೀಮಮ್ ಕ್ಯಾಪಿಟಲ್ ಎಮ್ ಅಂತ ತಗೋಬಹುದು. ಸಿಮಿಲರ್ಲಿ ವಿ ಕ್ಯಾನ್ ಶೋ ದಟ್ ಎಫ್ ಆಫ್ x2 ಈಕ್ವಲ್ಸ್ ಟು ಎಮ್ ಸ್ಮಾಲ್ ಎಮ್. ನಾವು ಯಾವಾಗಲೂ ಸುಪ್ರೀಮಮೇ ತೊಗೊಂಡು ಯಾಕೆ ಈ ಥರ ಪ್ರೂವ್ ಮಾಡ್ತೀವಿ, ಇನ್ಫಿಮಮ್ ತೊಗೊಂಡು ಪ್ರೂವ್ ಮಾಡ್ಬೋದು ಅಂತ ಹೇಳೋದಾದರೆ ಇದನ್ನ ಕೂಡ ನಾವು ಪ್ರೂವ್ ಮಾಡ್ಕೋಬಹುದು. ಬಟ್ ಇನ್ ದಿಸ್ ಪ್ರೂಫ್ ಇಟ್ ಇಸ್ ನಾಟ್ ನೆಸರಿ. ಸಿಮಿಲರ್ಲಿ ಇಟ್ ಕ್ಯಾನ್ ಬಿ ಶೋನ್ ದಟ್ ಎಫ್ ಆಫ್ x2 ಈಸ್ infimum ಫಾರ್ ಎನಿ x2 ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ a comma b. So that we show in the theorem it says that a function which is continuous in closed interval a b attains its bounds. That means it takes the supremum and infimum values. If once it is attains its bounds means it takes the infimum and supremum value if it is continuous in the closed interval a comma b. Okay, thank you.